ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನನ್ನ ಈ ವ್ಲಾಗಲ್ಲಿ ನನ್ನ ಫುಲ್ ಡೇ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆಫ್ಟರ್ ವೆಯ್ಟ್ ಲಾಸ್ ಯಾವ ರೀತಿ ಮೇಂಟೈನ್ ಮಾಡ್ಕೋಬೇಕು ಅನ್ನೋದನ್ನು ಡೀಟೇಲಾಗಿ ಹೇಳಿದ್ದೀನಿ, ಫುಡ್ಡು ಸಮೇತ. ಸೊ ಮಾರ್ನಿಂಗ್ ಇವತ್ತು ನಾನು ವರ್ಕೌಟ್ ಹೋಗೋಕ್ಕಾಗಿಲ್ಲ, ಬಿಕಾಸ್ ತುಂಬ ಚಳಿ ಇತ್ತು. ಎದ್ದೋಳಕ್ಕೆ ತುಂಬ ಒಂಥರ ಅನ್ನಿಸ್ತಾ ಇತ್ತು. ಬಟ್ ಅದು ತುಂಬ ತಪ್ಪು ನಾನು ಮಾಡಿದ್ದು, ಆಗ್ತಾಯಿಲ್ಲ. ಬಟ್ ಆದರೆ ಮಾರ್ನಿಂಗ್ ಟೈಮ್ನ ಚೇಂಜ್ ಮಾಡ್ಕೊತಾ ಇದ್ದೀನಿ. ಸೊ ನನ್ನ ಕೈಲಿ ಇವಾಗ ಮಾರ್ನಿಂಗ್ 4:30ಗೆ ಎದ್ದು ಹೋಗೋಕ್ಕಾಗ್ತಾಯಿಲ್ಲ. ಹಾಗಾಗಿ ನಾನು ಬೆಳಗ್ಗೆ ಯಾವ ಟೈಮ್ ನಾನು ಫ್ರೀ ಇರ್ತೀನೋ ಆ ಟೈಮಲ್ಲಿ ಹೋಗಿ ವರ್ಕೌಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬಟ್ ಇವತ್ತು ಕಂಪ್ಲೀಟ್ ನಾನು ಎಲ್ಲೂ ಹೋಗಲಿಲ್ಲ, ಯಾಕಂದರೆ ಆಗ್ತಾಯಿಲ್ಲ. ಮೊನ್ನೆ ಕೂಡ ತುಂಬ ಕಷ್ಟ ಬಿದ್ದೆ ಎದ್ದು ಹೋದೆ. ಬಟ್ ವರ್ಕೌಟ್ಗೆಲ್ಲ ತುಂಬ ರೆಸ್ಟು ಮುಖ್ಯ. ರೆಸ್ಟ್ ಮಾಡಿಕೊಂಡು ನಾವು ವರ್ಕೌಟ್ ಮಾಡಿದ್ರೆ ವರ್ಕೌಟ್ ಮಾಡೋಕ್ಕೂ ನಮಗೆ ಈಸಿ ಅನಿಸುತ್ತೆ. ಪ್ಲಸ್ ನಮಗೆ ಆ ರಿಕವರಿ ಟೈಮು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವತ್ತು ನಾನು ವರ್ಕೌಟ್ ಮಾಡಿಲ್ಲ, ಹಾಗಾಗಿ ವಾಕಿಂಗ್ ಹೋಗಿದ್ದೀನಿ. ಸೊ ಒಂದು 45 ಮಿನಿಟ್ಸ್ ವಾಕಿಂಗ್ ಹೋದೆ. ಎದ್ದಿದ್ದು ಲೇಟ್ ಆಯ್ತು ಅಂದರೆ ಒಂದು 15 ಮಿನಿಟ್ಸ್ ಲೇಟ್ ಆಯಿತು. ಬಟ್ ಆ 15 ಮಿನಿಟ್ಸ್ ಲೇಟಾಗಿ ಎದ್ದು ನಾನು ರೆಡಿಯಾಗಿ ಹೋದರೆ ನನಗೆ ಒಂದು 15 to 20 ಮಿನಿಟ್ಸು ವರ್ಕೌಟ್ ಮಾಡೋಕ್ಕೆ ಸಿಗೋಲ್ಲ. ಹಾಗಾಗಿ ವಾಕಿಂಗ್ ಆದರೆ ಹಾಕಿರೋ ಬಟ್ಟೆಯಲ್ಲೇ ಹಾಗೇ ಹೋಗ್ಬಿಟ್ಟು ಬರಬಹುದು. ನಾನು ವಾಕಿಂಗ್ ಮುಗಿಸ್ಕೊಂಡು ಸೂಪರಾಗಿರುವಂಥ ಆ ಚಳಿನೂ ಎಂಜಾಯ್ ಮಾಡಿಕೊಂಡು ಮನೆಗೆ ಬಂದು ಅಡುಗೆಗೆ ಶುರು ಮಾಡಿದೆ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಲಿಯಾಗೆ ಏನೂ ಮಾಡೋದಿರಲ್ಲ, ಬಟ್ ಅವಳಿಗೆ ಎವ್ರಿ ಡೇ ಒಂದು ಪ್ರೋಟೀನ್ ಶೇಕ್ ಕುಡಿಸ್ತೀನಿ. ಸೊ ನೆನ್ನೆನೇ ನಾನು ಕೆಲವು ಕಾಳುಗಳನ್ನೆಲ್ಲ ನೆನೆ ಹಾಕಿದ್ದೆ. ಸೊ ಎವ್ರಿ ಡೇ ಯಾವುದಾದ್ರೂ ಒಂದು ಕಾಳುಗಳು ಖಂಡಿತವಾಗ್ಲೂ ನಮ್ಮ ಫುಡ್ಡಲ್ಲಿ ಸೇರಿಸ್ಕೋಬೇಕು. ಪರ್ ಡೇ ನಮ್ಮ ವಿಮೆನ್ಗೆ ಅಟ್ಲೀಸ್ಟ್ 80 to 100 ಗ್ರಾಮ್ಸ್ ಪ್ರೋಟೀನ್ಸ್ ನಮಗೆ ಬೇಕೇ ಬೇಕು. ಸೊ ಆದಷ್ಟು ನಾವು ಎಲ್ಲ ಏನು ತಿಂತೀವೋ ಅದರಲ್ಲಿ ಸ್ವಲ್ಪ ಆದರೂ ನಮಗೆ ಪ್ರೋಟೀನ್ಸ್ ಇರೋ ಥರ ಫುಡ್ಡನ್ನು ನಾವು ಆಪ್ಟ್ ಮಾಡಬೇಕು. ಸೊ ನಾನು ಜಾಸ್ತಿ ಫೈಬರು, ಪ್ರೋಟೀನೇ ಈ ರೀತಿಯೇ ತೊಗೊಳ್ತಾ ಇದ್ದೀನಿ. ಸೊ ಬ್ಯಾಟರು ಅಷ್ಟೇ. ಇವಾಗ ನಾನು ಸ್ವಲ್ಪ ರೈಸ್ ಅಂದರೆ ಸ್ವಲ್ಪ ಓಟ್ಸ್ನ ಹಾಕಿ ಇಡ್ಲಿ, ದೋಸೆ ಏನಕ್ಕಾದ್ರೂ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ ಚಿಕ್ಕ ಸೋಯಾನ ಯೂಸ್ ಮಾಡ್ಕೊತಾ ಇದ್ದೀನಿ. ಎವ್ರಿ ಡೇ ಇವಾಗ ಅದನ್ನು ನಾನು ತೊಗೊಳ್ತಾ ಇದ್ದೀನಿ. ಸೊ ಬೆಳಗ್ಗೆನೇ ವಾಕಿಂಗ್ ಹೋಗಿ ಬಂದು ತುಂಬಾ ಚಳಿ ಇತ್ತು, ಆದರೂ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಸ್ವಲ್ಪ ಹೊತ್ತಾದಮೇಲೆ ಒಂದು ಕಾಫಿ ಇಟ್ಟೆ. ಸೊ ನೈಟೆಲ್ಲ ಲಿಯಾ ಅವಳದು ಬ್ಯಾಗ್ಗಳನ್ನ 1 ವಾರಕ್ಕೆ ಒಂದು ಸತಿ ಶಿಫ್ಟ್ ಮಾಡ್ತಾನೆ ಇರ್ತಾಳೆ. ಹಾಗಾಗಿ ಅದನ್ನು ಜೋಡಿಸಿ ಹಾಗೆ ಬಿಸಾಕಿ ಹೋಗಿದ್ಲು. ಬಟ್ ನೈಟು ನಾನು ಬೇಗ ಮಲಗಿಬಿಟ್ಟೆ, ಅವಳು ಸ್ವಲ್ಪ ಲೇಟಾಗೆ ಮಲಗಿದ್ಲು. ಬಿಕಾಸ್ ನೆಕ್ಸ್ಟ್ ಡೇಗೆ ಕೆಲವು ಥಿಂಗ್ಸ್ ಎಲ್ಲ ಅವಳು ಜೋಡಿಸ್ಕೋಬೇಕಂತ ಹೇಳಿ ಜೋಡಿಸ್ಕೊಂಡು ಬಂದು ಮಲಗಿದ್ದಾಳೆ. ಸೊ ನಾನು ಕಾಫಿಗೆ ಯೂಸ್ ಮಾಡುವಂಥ ಶುಗರ್ ಸ್ಟೀವಾ ಪೌಡರ್. ಸೊ ಈ ಸ್ಟೀವಾ ಪೌಡರ್ 0 ಕ್ಯಾಲರೀಸ್. ಬಟ್ ನಿಮಗೆ ನಾರ್ಮಲ್ ಶುಗರ್ ಟೇಸ್ಟ್ ಕೊಡಲ್ಲ. ಆದರೆ ನಮ್ಮಂಥ ಒಂದು ಕಾಫಿ ಲವರ್ಸ್ಗೆ ಯಾವ ಥರ ಮಾಡಿ ಕೊಟ್ಟರು ಕಾಫಿ ಸ್ಮೆಲ್ ಬಂದರೆ ಸಾಕು, ಕುಡಿತೀವಿ. ಸೊ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ವೆಯ್ಟ್ ಲಾಸ್ ಶುರು ಮಾಡಿದ್ರಿಂದ ಸ್ವಲ್ಪ ಒಂದು 3 ಮಂತ್ಸ್ ಬ್ಲ್ಯಾಕ್ ಕಾಫಿ ವಿತೌಟ್ ಶುಗರ್ ತೊಗೊಳ್ತಿದ್ದೆ. ಇವಾಗ ಸ್ವಲ್ಪ ಚಳಿಗಾಲ ಶುರುವಾಗಿದ್ದರಿಂದ ಸ್ವಲ್ಪ ಹಾಲು, ತುಂಬ ನೀರು ಹಾಕಿ ಒಂದು 1/2 ಕಪ್ ಒಂದು 2 to 3 ಟೈಮ್ಸ್ ಕುಡಿತೀನಿ. ಈ ರೀತಿಯೇ ಟೇಸ್ಟ್ ವೈಸ್ ನಿಮಗೆ ಅಷ್ಟು ಚೆನ್ನಾಗಿರಲ್ಲ. ಬಟ್ ಆದರೆ ನಮ್ಮ ಕಾಫಿ ಕ್ರೇವಿಂಗ್ ಇರುತ್ತಲ್ವ, ಆ ಕ್ರೇವಿಂಗ್ನ ಅಟ್ಲೀಸ್ಟ್ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋಷ್ಟು ಚೆನ್ನಾಗಿರುತ್ತೆ. ಸೊ ಕಾಫಿ ಕುಡಿದ್ಬಿಟ್ಟು ಮೀನ್ವೈಲ್ ನಾನು ರೈಸ್ ಬಾಯ್ಲ್ ಮಾಡೋಕ್ಕಿಟ್ಟಿದ್ದೀನಿ. ನನ್ನದು ಏನೇನು ಬಾಯ್ಲ್ ಮಾಡೋಕ್ಕಿರುತ್ತೋ ಆ ಪ್ರಾಡಕ್ಟ್ ಎಲ್ಲ ನಾನು ಮೊದಲೇ ಬಾಯ್ಲಿಂಗ್ ಇಟ್ಬಿಟ್ಟೆ ಆ ಒಂದು 5 to 10 ಮಿನಿಟ್ಸ್ ಕಾಫಿನ ಚೆನ್ನಾಗಿ ಕುಡಿತೀನಿ. ಸೊ ಸೋಯಾನ ಸ್ವಲ್ಪ ಒಂದು 10 to 15 ಮಿನಿಟ್ಸ್ ಬಿಸಿನೀರಲ್ಲಿ ಹಾಕಿ ನೆನೆ ಇಟ್ಟರೆ ನಿಮಗೆ ಅದು ಸ್ವಲ್ಪ ಸ್ಮೂತ್ ಆಗುತ್ತೆ. ಅದರ ಜೊತೆಗೆ ನಾವು ಸ್ವಲ್ಪ ಉಪ್ಪು, ಕರ್ಡು, ಧನಿಯಾ ಪೌಡರ್, ಖಾರ ಪೌಡರ್, ಪೆಪ್ಪರ್ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಿಕ್ಸ್ ಮಾಡಿ ಒಂದು 15 ಮಿನಿಟ್ಸ್ ಇಟ್ಬಿಟ್ಟು ನಾರ್ಮಲಾಗಿ ಅದನ್ನು ಆಯಿಲ್ ಹಾಕಿ ಫ್ರೈ ಮಾಡಿದರೆ ಸೂಪರಾಗಿರುತ್ತೆ. ಸೊ ಇವತ್ತು ನನ್ನ ಹಸ್ಬೆಂಡ್ ಕೂಡ ಹೋಗಿಲ್ಲ, ಇಬ್ಬರು ಇವತ್ತು ಜಿಮ್ ವರ್ಕೌಟಿಗೆ ಹೋಗಿಲ್ಲ. ಏನೋ ತುಂಬ ಒಂಥರ ಅನ್ನಿಸ್ತಾ ಇತ್ತು. ಹಾಗಾಗಿ ನಾನು ಎದ್ದು ಹೋಗಿಲ್ಲ, ಅವರು ಎದ್ದು ಹೋಗಿಲ್ಲ. ನಾನು ಅಟ್ಲೀಸ್ಟ್ ವಾಕ್ ಮಾಡಿದೆ. ಅವರೇನಂದರೆ ಜಿಮ್ ಹೋಗಲಿಲ್ಲ ಅಂದರೆ ಮನೆಯಲ್ಲೇ ಎದ್ದು ವರ್ಕೌಟ್ ಮಾಡ್ತಾರೆ ಒಂದು 30 ಮಿನಿಟ್ಸು. ಸೊ ಲಿಯಾನು ಎದ್ದು ಬಂದಳು. ಲಿಯಾ 6ಗೆಲ್ಲ ಎದ್ದು ಬಿಡ್ತಾಳೆ. ಸೊ ಆಲ್ಮೋಸ್ಟ್ ನಾನು 4:30 ಎವ್ರಿ ಡೇ ಎದ್ದೊಳ್ತೀನಿ. ಬಟ್ ಇವತ್ತು 4:50ಗೆ ಎದ್ದೆ. ಹಾಗಾಗಿ ನನಗೆ ಟೈಮ್ ಸಿಗಲಿಲ್ಲ. ಬಟ್
ಖಂಡಿತವಾಗ್ಲೂ ರೆಸ್ಟ್ ತುಂಬ ಮುಖ್ಯ. ಹಾಗಾಗಿ ಬೇರೆ ಟೈಮಲ್ಲಿ ನಾವು ಅದನ್ನು ಆಲ್ಟರ್ ಮಾಡಿಕೊಂಡು ವರ್ಕೌಟ್ ಮಾಡಲೇಬೇಕು. ಸೊ ಇವತ್ತು ಕಿಡ್ನಿ ಬೀನ್ಸ್ ಸಾಂಬಾರು ಮಾಡ್ತಿದ್ದೀನಿ, ರಾಜ್ಮಾ ಅಂತಲೇ ಹೇಳ್ಬೋದು. ಅದಕ್ಕೆ ಬೇಕಾಗಿರೋ ಮಸಾಲೆ ಎಲ್ಲ ನಾನು ರುಬ್ಕೊಂಡಿದ್ದೀನಿ. ಸೊ ಏನೇನು ಮಸಾಲ ಅಂದರೆ ಸ್ವಲ್ಪ ಕೊತ್ತಂಬರಿ, 1 ಟೊಮೊಟೊ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ತೆಂಗಿನಕಾಯಿ, ಸ್ವಲ್ಪ ಚಕ್ಕೆ, ಒಂದೇ ಒಂದು ಲವಂಗ, ಈ ಥರ ಸ್ಪೈಸಸ್ ಎಲ್ಲ ಹಾಕಿ ಚೆನ್ನಾಗಿ ಅದನ್ನು ಗ್ರೈಂಡ್ ಮಾಡಿಬಿಟ್ಟು ಅದನ್ನು ನಾರ್ಮಲ್ ಸಾಂಬಾರು ಮಾಡೋ ಥರನೇ ಸ್ವಲ್ಪ ಲೈಟಾಗಿ ಅದನ್ನು ಕಿಡ್ನಿ ಬೀನ್ಸ್ ಹಾಕಿಬಿಟ್ಟು ಎಣ್ಣೆಲಿ ಫ್ರೈ ಮಾಡಿ, ಅದಾದಮೇಲೆ ಸ್ವಲ್ಪ ಮಸಾಲೆನ ಹಾಕ್ಬಿಟ್ಟು ತರಕಾರಿಗಳು ಏನು ಬೇಕೋ ಅದನ್ನು ಆ್ಯಡ್ ಮಾಡಿಕೊಂಡು 1-2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಮೀನ್ವೈಲ್ ಅದನ್ನು ಕೂಗ್ಸೋಕೆ ಇಟ್ಬಿಟ್ಟು ನಾನು ಲಿಯಾಗೆ ಸ್ನಾನ ಮಾಡಿಸ್ಬಿಟ್ಟು ಬಿಡ್ತೀನಿ. ಅವಳು ಸ್ವಲ್ಪ ರೆಡಿ ಆಗ್ತಾಳೆ. ಹೇರ್ ಕೋಮ್ ಮಾತ್ರ ನಾನು ಮಾಡ್ತೀನಿ. ಸೊ ಅಷ್ಟೊತ್ತರಲ್ಲಿ ವರ್ಕೌಟಿಗೆ ಹೋಗದೇ ಇರಲಿ, ಪ್ರೋಟೀನ್ ಪೌಡರ್ ಮಸ್ಟು. ಬಿಕಾಸ್ ನಮಗೆ ಬೇಕಾಗಿರೋ ಪ್ರೋಟೀನ್ ನಾವು ತೊಗೊಳ್ಳೇಬೇಕು. ವರ್ಕೌಟ್ ಮಾಡಿದ್ರೇ ತೊಗೋಬೇಕಂತ ಏನಿಲ್ಲ, ಮಾಡಲಿಲ್ಲ ಅಂದರೂ ನಮಗೆ ಬೇಕಾಗಿರೋ ಪ್ರೋಟೀನ್ ನಾವು ತೊಗೊಳ್ಳೇಬೇಕು. ಸೊ 24 ಗ್ರಾಮ್ಸು ಪ್ರೋಟೀನ್ ಈ ಒಂದು ಸತಿ ನಾವು ತೊಗೊಂಡ್ರೆ ಇರುತ್ತೆ. ಮಿಕ್ಕಿರೋ ಅಂಥ ಪ್ರೋಟೀನ್ಸು ನಾನು ಬೇರೆದ್ರಲ್ಲೇ ನಾನು ತೊಗೋಬೇಕು. ಎಗ್ಗು, ಸೋಯಾ, ಈ ಥರ ಬೇರೆ ಬೇರೆ ಸೋರ್ಸಲ್ಲಿ ನಾನು ತೊಗೊಳ್ತೀನಿ. ಸೊ ಈ ಒಂದು ಸ್ಕೂಬಿಗೆ 200 ml ವಾಟರ್ ಹಾಕಿಬಿಟ್ಟು ಅದ್ರ ಜೊತೆಗೆ ಕ್ರಿಯಾಟಿನ್ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಕ್ರಿಯಾಟಿನು ಅಷ್ಟೇ ತುಂಬಾ ಒಳ್ಳೆಯದು ನಮಗೆ. ಸೊ ಅದು ಬಂದು ಅದೆರಡು ಒಟ್ಟಿಗೆ ಕುಡಿಯೋದ್ರಿಂದ ನಮಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಸೊ ಅದ್ರ ಬಗ್ಗೆ ಡೀಟೇಲಾಗಿ ನಾನು ಬೇರೆ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ಹಾಗೆ ಹಸ್ಬೆಂಡ್ಗೂ ಪ್ರೋಟೀನ್ ಕೊಡ್ತಾಯಿದ್ದೀನಿ. ಅವರು ಅಷ್ಟೇ, ಅವ್ರು ಬಂದು ಪ್ರೋಟೀನ್ನು ಮೈಲ್ಡಿಂದ ತೊಗೊಳ್ತಾ ಇದ್ದಾರೆ. ಬಟ್ ಇದು ಫಸ್ಟು ಟ್ರೈ ಮಾಡ್ತಾಯಿದ್ರು. ಈ ಏನು ಕೈಯಲ್ಲಿ ಇಟ್ಕೊಂಡಿದ್ನಲ್ಲ ಡಬ್ಬ MB ಏನೋ, ಅದು ತುಂಬ ಶುಗರ್ ಇದೆ. ಮೂಂಗ್ ಫ್ರೂಟ್ ಹಾಕಿದ್ದಾರೆ ಅದರಲ್ಲಿ, ತುಂಬ ಶುಗರ್ ಇದೆ, ಕುಡಿಯೋಕ್ಕಾಗಲಿಲ್ಲ. ಸೊ ಹಾಗಾಗಿ ಅವರು ಬೇರೆ ಒಂದು ಪ್ರೋಟೀನ್ ಶೇಕನ್ನ ಕುಡಿತಾ ಇದ್ದಾರೆ. ಬಟ್ ಅದು ಅಷ್ಟೇ ಸ್ವಲ್ಪ ಅಫೋರ್ಡಬಲ್ ಆಗಿದೆ, ಅವ್ರಿಗೂ ಅದು ಟೇಸ್ಟ್ ಇಷ್ಟ ಆಗಿದೆ. ಸೊ ನನಗಂತೂ ಈ ಹೋಲ್ ಟ್ರೂತ್ ಪ್ರೋಟೀನ್ ಪೌಡರ್ ಬಿಟ್ಟರೆ ಬೇರೆ ಯಾವುದು ನನಗಂತೂ ಸೆಟ್ಟೇ ಆಗಿಲ್ಲ. ಬ್ಲೋಟಿಂಗ್ ಆಗೋದು, ಏನಾದರೂ ಒಂದು ಪ್ರಾಬ್ಲಮ್ಮು, ಟೇಸ್ಟ್ ಚೆನ್ನಾಗಿರಲ್ಲ, ಸ್ವೀಟ್ ಜಾಸ್ತಿ ಇರುತ್ತೆ, ಆ ಥರ ಎಲ್ಲ. ಬಟ್ ಓಕೆ, ಪ್ರೋಟೀನ್ ಪೌಡರ್ ಅಂದರೆ ಕುಡಿಬಹುದು ಅನ್ನೋ ಥರ ಇದ್ದರೆ ಈ ಹೋಲ್ ಟ್ರೂತ್ ಪ್ರೋಟೀನ್ ಪೌಡ್ರ್ ಮಾತ್ರ ನನಗೆ ಸೆಟ್ ಆಗುತ್ತೆ. ಬಟ್ ಅದು ತುಂಬ ರೇಟು. 20 ಸ್ಕೂಬ್ಗೇನೋ 4600 ಸಮ್ ಚಾರ್ಜಸ್ ಇರುತ್ತೆ. ಸಮ್ಟೈಮ್ಸ್ ಅವೈಲಬಲ್ಲೂ ಇರಲ್ಲ. ಸೊ ಹಾಗೂ ಅದನ್ನು ಪ್ರೋಟೀನ್ ಬೇಕೇ ಬೇಕಲ್ವ ಅಂತೇಳಿ ತುಂಬ ಮೊಟ್ಟೆನೂ ಅಷ್ಟೇ ತುಂಬ ತಿನ್ನೋಕ್ಕಾಗಲ್ಲ. ಸೊ ಅದೂ ಅಷ್ಟೇ ತುಂಬ ಕಷ್ಟ ಆಗುತ್ತೆ. ಸೊ ಮೀನ್ವೈಲ್ ಇದೆಲ್ಲ ನಾನು ರೆಡಿ ಮಾಡಿಕೊಂಡು ಲಿಯಾಗೆ ಬಂದು 25ಗೆ ಬಸ್ ಸ್ಟಾಪ್ ಹತ್ರ ಇರಬೇಕು ಅವಳಿಗೆ. ಸೊ ಹಾಗಾಗಿ ಬೇಗ ಅವಳನ್ನೂ ಹೊರಡಿಸ್ಬಿಟ್ಟು ಕರ್ಕೊಂಡೋದ್ವಿ. ಸೊ ಹಾಗೆ ಅಡುಗೆನೂ ಮಾಡ್ತಾಯಿರ್ತೀನಿ, ಅವಳನ್ನ ರೆಡಿನೂ ಮಾಡ್ತಾಯಿರ್ತೀನಿ. ಹಾಗೆ ನಮಗೆ ಬೇಕಾಗಿದ್ದು ಪ್ರೋಟೀನ್ ಶೇಕ್ಸು ಕುಡಿತಾ ಇರ್ತೀವಿ. ಸೊ ಅವಳನ್ನ ಡ್ರಾಪ್ ಮಾಡಿಬಿಟ್ಟು ಮತ್ತೆ ಇರೋ ಎಕ್ಸ್ಟ್ರಾ ಕೆಲಸಗಳು ಮಾಡ್ತಾ ಇರಬೇಕಾಗುತ್ತೆ. ಸೊ ಹಾಗಾಗಿ ಅವಳನ್ನ ಡ್ರಾಪ್ ಮಾಡಿಬಿಟ್ಟು ಬಸ್ಸಿಗೆ ಹತ್ತಿಸಿದ್ರೆ ಅವಳದು 7:30ಗೆಲ್ಲ ಬಸ್ ಬಿಟ್ಬಿಡುತ್ತೆ. ಅವಳನ್ನ ಡ್ರಾಪ್ ಮಾಡಿಬಿಟ್ಟು ಈ ಥರ ನಮ್ಮದು ಒಂದು ಟ್ರ್ಯಾಕ್ ಇದೆ, ಅಂದರೆ ವಾಕಿಂಗ್ ಟ್ರ್ಯಾಕು. ಅದರಲ್ಲಿ ಒಂದು 20 to 25 ಮಿನಿಟ್ಸು ವಾಕ್ ಮಾಡ್ತೀವಿ. ಸೊ ಈ ವಾಕಿಂಗ್ ಟೈಮ್ ಬಂದು ನಮ್ಮ ಇಬ್ಬರ ಟಾಕಿಂಗ್ ಟೈಮು ಆಗಿರುತ್ತೆ. ಏನೇನೆಲ್ಲ ಮಾತಾಡಿಕೊಂಡು ಹೋಗ್ತಾ ಇರ್ತೀವಿ. ತುಂಬ ಚೆನ್ನಾಗಿತ್ತು ಇವತ್ತು ಆಕಾಶ ನೋಡೋದಕ್ಕೆ. ಅದಕ್ಕೆ ಒಂದು ಸ್ವಲ್ಪ ಲೈಟಾಗಿ ವಿಡಿಯೋ ಮಾಡಿದೆ. ಮೋಡಗಳಂತೂ ತುಂಬ ಚೆನ್ನಾಗಿ ಹೋಗ್ತಾಯಿದ್ದು, ಏರೋಪ್ಲೇನ್ಸ್ ಹೋಗ್ತಾಯಿದ್ವು, ಏನೇನೋ ಹೋಗ್ತಾಯಿತ್ತು. ನಿಮಗೆ ಅದರಲ್ಲಿ ಝೂಮ್ ಆಗ್ತಿದೆಯಲ್ಲೋ ಗೊತ್ತಿಲ್ಲ. ಬಟ್ 20 ನಿಮಿಷ ವಾಕಿಂಗ್ ಮಾಡಿಬಿಟ್ಟು ಮನೆಗೆ ಬಂದುಬಿಟ್ಟು ನಾನು ಮತ್ತೆ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತೀನಿ. ಅವ್ರು ಹೋಗಿ ಸ್ನಾನಕ್ಕೆ ಹೋಗ್ತಾರೆ. ಹೋಗೋಕ್ಕಿಂತ ಮುಂಚೆನೇ ಹೀಟರೆಲ್ಲ ಹಾಕಿಬಿಟ್ಟು ಹೋಗ್ತೀವಿ. ಬಂದಿದ್ದ ತಕ್ಷಣ ಅವ್ರು ಸ್ನಾನಕ್ಕೆ ಹೋಗ್ತಾರೆ. ನಾನು ಮೀನ್ವೈಲ್ ಬ್ರೇಕ್ಫಾಸ್ಟು ಲಂಚು ಅವ್ರಿಗೆ ರೆಡಿ ಮಾಡ್ತೀನಿ. ಲಿಯಾಗೆ ಬಂದು ಬರೀ ಆಲ್ಮಂಡ್ಸ್ ಮತ್ತು ಪ್ರೋಟೀನ್ದು ಪೌಡರ್ ಇದೆಯಲ್ವ, ಅದು 1 ಸ್ಪೂನ್ ಕೊಡ್ತೀನಿ ಗ್ರೋತ್ಗೆ ಮತ್ತು ಅವಳಿಗೆ ಸ್ವಲ್ಪ ಬೂಸ್ಟ್ ಆಗೋದಕ್ಕೆ. ಮತ್ತು ಅಲ್ಲೇ ಬ್ರೇಕ್ಫಾಸ್ಟ್ ಲಂಚು ಸ್ಕೂಲಲ್ಲೇ ಇರುತ್ತೆ. ಹಾಗಾಗಿ ಅದು ತುಂಬ ಹೆಲ್ದಿ ವರ್ಷನಲ್ಲೇ ಕೊಡ್ತಾರೆ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟು ಎಗ್ ದೋಸೆ ವಿತ್ ಕಿಡ್ನಿ ಬೀನ್ಸ್ ಸಾಂಬಾರು, ಆಮೇಲೆ ಲಂಚ್ಗೆ ರೆಡಿ ಮಾಡಿ ಅವ್ರನ್ನೂ ಕಳಿಸ್ಬಿಟ್ಟೆ. ಕಾಫಿ ಒಂದು ಸ್ವಲ್ಪ ಕೊಟ್ಬಿಟ್ಟು, ಇವತ್ತು ನನ್ನ ಒಂದು ಸರ್ವಿಸ್ ಟೈಮು, ಅಂದರೆ ನನಗೆ ಸರ್ವಿಸಿಗೆ ಕರೆದಿದ್ದೆ. ಸ್ವಲ್ಪ ನೆಕ್ಸ್ಟ್ ವೀಕಲ್ಲೆಲ್ಲ ಸ್ವಲ್ಪ ಹೊರಗಡೆ ಹೋಗೋದೆಲ್ಲ ಇದೆ, ಪ್ರೋಗ್ರಾಮ್ಸ್ ಇದೆ. ಹಾಗಾಗಿ
ನಿಮಗೆ ಗೊತ್ತು ವೀಕ್ಲಿ ಒನ್ಸ್ ನನಗೆ ಅಟ್ಲೀಸ್ಟ್ ಸ್ಯಾಟಿಸ್ಫೈ ಆಗೋ ಥರ ಒಂದೊಂದು ಸರ್ವಿಸ್ ಮಾಡಿಸ್ಕೊತೀನಿ. ಇವತ್ತು ಫೇಶಿಯಲ್ಲು ಮತ್ತು ಥ್ರೆಡ್ಡಿಂಗ್ದು ವ್ಯಾಕ್ಸ್ ಮಾಡಬೇಕು. ವ್ಯಾಕ್ಸ್ ಮಾಡಿಸಿ ತುಂಬ ದಿನ ಆಯಿತು, ಲಾಸ್ಟ್ ವೀಕೆಲ್ಲ ತುಂಬ ಬ್ಯುಸಿ ಬೇರೆ ಇದೆ, ಹಾಗಾಗಿ ವ್ಯಾಕ್ಸ್ ಮಾಡ್ಸೋಕ್ಕೆ ಆಗಲಿಲ್ಲ. ಸೊ ತುಂಬ ಗ್ರೋತ್ ಆಗಿದೆ ಹ್ಯಾಂಡ್ಸಲ್ಲೆಲ್ಲ. ಹಾಗಾಗಿ ನಮ್ಮ ಹುಡುಗಿನ ಕರೆಸಿ ಸ್ವಲ್ಪ ಪಾರ್ಲರ್ ಸರ್ವಿಸ್ ತೊಗೊಂಬಿಟ್ಟೆ. ಒಂದು ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿತ್ತು. ನಾನು ಸರ್ವಿಸ್ ಮಾಡ್ಕೊಳ್ಳೋದಿನ ನಾನು ಯಾವುದೇ ರೀತಿ ಬೇರೆಯವ್ರಿಗೆ ಸರ್ವಿಸ್ ಮಾಡಲ್ಲ, ಅದು ನನ್ನ ಡೇ. ಸೊ ವೀಕಲ್ಲಿ 4 ಡೇಸ್ ನಾನು ಸರ್ವಿಸ್ ಮಾಡ್ತೀನಿ. ಬಟ್ ಅದರಲ್ಲೂ ನನ್ನ ಶೆಡ್ಯೂಲ್ ನೋಡಿಕೊಂಡು ನಾನು ಫ್ರೀ ಇದ್ದರೆ 4 ಡೇಸಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ 2 ಡೇಸ್ ಕಂಪ್ಲೀಟಾಗಿ ಸರ್ವಿಸ್ ಮಾಡ್ತೀನಿ. ನನ್ನ ಸರ್ವಿಸ್ ಟೈಮಿಂಗ್ಸು 11:30 to 2 ಒಳಗಡೆ ಇರುತ್ತೆ. ಸೊ ಆರಾಮಾಗಿ ಮಾಡ್ಕೊಳ್ತೀನಿ. ತುಂಬ ನಾನು ಮಾಡಲೇಬೇಕನ್ನೋ ಪ್ರೆಷರ್ ತೊಗೊಂಡಲ್ಲ, ಮಾಡಲ್ಲ. ಎಷ್ಟಾಗುತ್ತೋ ನನಗೆ ಅಷ್ಟು ಮಾಡ್ಕೊತೀನಿ. ಬಟ್ ವೀಕಲ್ಲಿ ನಾನು ವರ್ಕಿಂಗ್ ಡೇ 2 to 3 ಡೇಸ್ ಇರುತ್ತೆ. ಮಿಕ್ಕಿದ್ದು ನನಗೇನು ಹ್ಯಾಪಿ ಮೂಮೆಂಟ್ ಹ್ಯಾಪಿಯಾಗಿರುತ್ತೋ ಆ ಇದರಲ್ಲಿ ಬ್ಯುಸಿ ಆಗ್ತೀನಿ. ಕಥಕ್ ಕ್ಲಾಸಿಗೆ ಹೋಗೋದಾಗಲಿ, ರೀಲ್ಸ್ ಮಾಡೋದಾಗಿರಲಿ, ಸೊ ಬೇರೆದೇನಾದರೂ ಜೋಡಿಸೋದಾಗಿರಲಿ, ಸ್ಯಾರಿ ಬಿಸ್ನೆಸ್ ಆಗಿರಲಿ, ಪ್ರತಿಯೊಂದು ಡೇನ ಫಿಕ್ಸ್ ಮಾಡಿಕೊಂಡು ನಾನು ಟೈಮ್ನ ಕಳೀತೀನಿ. ತುಂಬ ಪ್ರೆಷರ್ ಮಾಡಿಕೊಂಡ್ರು ಸ್ಟ್ರೆಸ್ ಮಾಡ್ಕೊಂಡಲ್ಲ, ಖಂಡಿತವಾಗ್ಲೂ ನಾನು ಡೇಸ್ನ ಕಳೆಯಲ್ಲ. ಹಾಗೆ ವೀಕ್ಲಿ 1 ಡೇ ನನ್ನ ಡೇ ಅಂತ ನಾನು ಇಟ್ಕೊಳ್ತೀನಿ. ವೀಕ್ಲಿ 1 ಡೇ ಆಫ್ಟರ್ 30 ಎಲ್ಲ ನಮಗೆ ಫೇಸ್ಗೆ ಮಸಾಜ್ ಅನ್ನೋದು ತುಂಬ ಇಂಪಾರ್ಟೆನ್ಸಿ. ಅಟ್ಲೀಸ್ಟ್ 15 to 1 ಮಂತ್ಗೆ ಒಂದು ಫೇಶಿಯಲ್ ಅಂತೂ ಬೇಕೇ ಬೇಕು. ಸೊ ಸರ್ವಿಸ್ ಎಲ್ಲ ಮುಗಿಸಿದ ತಕ್ಷಣ ನಾನು ನನ್ನ ಹೆಲ್ಪರ್ಸು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತೀವಿ. ಸೊ ಒಂದು ದೋಸೆ ತೊಗೊಂಡಿದ್ದೀನಿ, ಓಟ್ಸ್ ದೋಸೆ, ಇಡ್ಲಿ ಮತ್ತು ಸ್ವಲ್ಪ ರೈಸು. ಅದು ನಮ್ಮ ಹೆಲ್ಪರ್ ತಂದಿರೋ ರೈಸು, ತುಂಬ ಟೇಸ್ಟಾಗಿರುತ್ತೆ, ಆಯಿಲ್ಲೆಸ್ ಆಗಿ, ಮತ್ತು ಸ್ವಲ್ಪ ಸೋಯಾ. ಸೊ ಇಷ್ಟು ನನ್ನ ಮಧ್ಯಾಹ್ನ ಲಂಚೆಲ್ಲ ಆದಮೇಲೆ ಲಿಯಾ ಬರೋ ಟೈಮ್ ಆಗುತ್ತೆ. ಅಷ್ಟೊತ್ತರಲ್ಲಿ ನಾನು ಸರ್ವಿಸ್ ಎಲ್ಲ ಮುಗಿಸ್ಬಿಟ್ಟು ಸ್ಥಾನಕ್ಕೆ ಹೋಗಿಬಿಟ್ಟು ಬರಬೇಕು. ಸೊ ಹಾಗಾಗಿ ನಂದೆಲ್ಲ ಮುಗೀತು. ಇನ್ನೂ 1-2-3 ಸರ್ವಿಸ್ ಇರುತ್ತೆ, ಅದು ನಾನು ನೆಕ್ಸ್ಟ್ ವೀಕಲ್ಲಿ ಪ್ಲ್ಯಾನ್ ಮಾಡ್ಕೊತೀನಿ. ಬಿಕಾಸ್ ಲಿಯಾ ಬರೋ ಅಷ್ಟರೊಳಗೆ ನಾನು ಎಲ್ಲದನ್ನು ಮುಗಿಸ್ಬಿಟ್ಟು ಅವಳನ್ನ ಹೋಗಿ ಪಿಕ್ ಹೆಲ್ಪರೆಲ್ಲ ಇರ್ತಾರೆ, ಬಟ್ ನಾನು ಅವಳನ್ನ ಹೋಗಿ ಪಿಕ್ ಮಾಡಬೇಕು. ಪಿಕ್ ಮಾಡ್ಕೊಂಡು ಬಂದು ಅವಳಿಗೊಂದು 30 ಮಿನಿಟ್ಸ್ ಈ ರೀತಿ ಆಟ ಆಡೋಕ್ಕೆ ಬಿಡಬೇಕು. ಸೊ ಇದೆಲ್ಲ ಆಟಾಡಿ ಕೈಯೆಲ್ಲ ಕಿತ್ಕೊಂಡು ಹೋದರೂ ಕೂಡ ಅದೆಲ್ಲ ಆಟ ಆಡ್ಕೊಂಡೇ ಬರ್ತಾಳೆ ಅವಳು ಒಂದು 30 ಮಿನಿಟ್ಸು. ಬಿಕಾಸ್ ಅವಳು ಅಷ್ಟೇ 4 o'clock ತುಂಬ ಬ್ಯುಸಿ ಆಗ್ತಾಳೆ. 4 to 5, 5:30 ಅವಳು ಟ್ಯೂಷನ್ ಇರುತ್ತೆ. ಆಮೇಲೆ 1 ಡೇ ಕರಾಟೆ ಇರುತ್ತೆ, 1 ಡೇ ಜಿಮ್ನಾಸ್ಟಿಕ್ ಇರುತ್ತೆ. ಸೊ ಆ ಥರ ವೀಕಲ್ಲಿ ಅವಳು ತುಂಬ ಬ್ಯುಸಿ ಇರ್ತಾಳೆ, ಮಂಡೇ ಟು ಫ್ರೈಡೇ. ಸೊ ಹಾಗಾಗಿ ಅವಳಿಗೆ ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗೋದಕ್ಕೆ ಅವಳಿಗೆ ಸ್ವಲ್ಪ ಆಟ ಆಡೋಕ್ಕೆ ಬಿಟ್ಬಿಡ್ತೀನಿ. ಆಮೇಲೆ ಬಂದುಬಿಟ್ಟು ಅವಳು ಫ್ರೆಶ್ ಅಪ್ ಆಗಿಬಿಟ್ಟು ಟ್ಯೂಷನಿಗೆ ರೆಡಿಯಾಗಿ ಹೋಗಬೇಕು, ಅದಕ್ಕೋಸ್ಕರ. ಸೊ ಮತ್ತೆ ನನ್ನ ಟೈಮ್ ಬಂದು ಅವಳನ್ನು ರೆಡಿ ಮಾಡಿ ಟ್ಯೂಷನ್ಗೆ ಕಳಿಸಾದ್ಮೇಲೆ ಏನಾದರೂ ಬೇಕಿರೋದೆಲ್ಲ ಅಂಗಡಿಗೆ ಹೋಗಿ ಬೈ ಮಾಡ್ಕೊಂಬರ್ತೀನಿ ನೈಟ್ ಡಿನ್ನರ್ಗೆ, ಅಥವಾ ನಾಳೆ ಬೆಳಗ್ಗೆ ಬೇಕಾಗಿರೋದು. ಸೊ ಇವತ್ತು ನೈಟ್ ಡಿನ್ನರು ನಾನು ಪಾಲಕ್ ಅಲ್ಲ, ಅದೇನದು ಮೆಂತಿ ಜೊತೆ ಸ್ವಲ್ಪ ತರಕಾರಿ ಹಾಕಿ ಪಲಾವ್ ಮಾಡ್ತಾಯಿದ್ದೀನಿ. ಸೊ ನಾನು ಮಾರ್ನಿಂಗಿಂದ ನೈಟ್ ತನಕ ಜಾಸ್ತಿ ಯಾವುದೇ ರೀತಿ ಕಾರ್ಬೋ ತಗೊಂಡಿಲ್ಲ. ಬಟ್ ನೈಟ್ ಟೈಮಲ್ಲಿ ಸ್ವಲ್ಪ ಊಟ ತೊಗೋಬೋದು, ಅಂದರೆ ತರಕಾರಿಗಳ ಜೊತೆ ರೈಸ್ ತೊಗೋಬೋದು. 100 to 150 grams ಒಂದು ದಿನಕ್ಕೆ ನಾವು ರೈಸ್ ತೊಗೋಬೋದು. ಬಟ್ ನಾನು ಬಳಸೋ ರೈಸು GLP ಕಮ್ಮಿ ಇರೋಂಥದ್ದು, ಲೋ ಶುಗರ್ ರೈಸ್. ಸೊ ಇದರಲ್ಲಿ ಶುಗರ್ ಕಂಟೆಂಟ್ ತುಂಬ ಕಮ್ಮಿ ಇರುತ್ತೆ. ಆ ರೈಸ್ನ ಬಳಸಿನೇ ಎಲ್ಲದೂ ಮಾಡ್ತೀನಿ ನಾನು. ಬಿರಿಯಾನಿ ಕೂಡ ಇದರಲ್ಲೇ ಮಾಡ್ತೀನಿ. ಪ್ಲಸ್ ಯಾವುದು ನಾನು ದೋಸೆ ಇಡ್ಲಿಗೆ ಬಳಸ್ತೀನೋ ಆ ಅಕ್ಕಿ ಕೂಡ ಇದರಿಂದನೇ ಯೂಸ್ ಮಾಡ್ತೀನಿ. ಇದ್ರದ್ದು 1 ಗ್ಲಾಸ್ ರೈಸ್ ತೊಗೊಂಡ್ರೆ 1/2 ಗ್ಲಾಸು ಸ್ಟೀಲ್ ಓಟ್ಸ್ ತೊಗೊಳ್ತೀನಿ. ಸೊ ಅದ್ರ ಮುಖಾಂತರನೇ ಇಡ್ಲಿ, ದೋಸೆ ಎಲ್ಲ ಪ್ರತಿಯೊಂದು ಆ ಒಂದು ಬ್ಯಾಟರಲ್ಲೇ ರೆಸಿಪೀಸ್ನ ಮಾಡ್ಕೊತೀನಿ. ತುಂಬ ಎಮರ್ಜೆನ್ಸಿ ಇದ್ದರೆ ಮಾತ್ರ ಅಕ್ಕಿ ಹಿಟ್ಟಲ್ಲಿ ರೆಡಿ ಮಾಡ್ತೀನಿ. ಸೊ ಇವಾಗ ಮಸಾಲಾಗೆ ರೆಡಿ ಮಾಡ್ಕೋಬೇಕು, ಮೆಂತ್ಯ ಪಲಾವ್ಗೆ. ಸೊ ಮಸಾಲೆ ರುಬ್ಬಬೇಕಾದ್ರೆ ನಾರ್ಮಲಾಗಿ ಏನೇನು ನಾವು ನಾರ್ಮಲಾಗಿ ಹಾಕ್ತೀವೋ ಅದೇ ಈರುಳ್ಳಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಚಕ್ಕೆ, 1 ಲವಂಗ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊಕೊನಟ್, ಅದು ಪ್ಲಸ್ ಆರ್ ಮೈನಸ್ಸು ಬೇಕಿದ್ರೆ ಹಾಕೋಬೋದು. ಬಟ್ ತುಂಬ ತರಕಾರಿಗಳು, ಗ್ರೀನ್ ಪೀಸು, ಬಟಾಣಿ ಇದನ್ನು ಹಾಕ್ಕೊಂಡಿದ್ದೀನಿ. ಬಿಕಾಸ್ ಅವೆಲ್ಲ ತುಂಬ ಹೆಲ್ದಿ. ಎವ್ರಿ ಡೇ ಒಂದು ಕಾಳು ಅಥವಾ ಒಂದು ತರಕಾರಿ ನಮ್ಮ ಬಾಡಿ ಒಳಗೆ ಹೋಗಲೇಬೇಕು. ಫ್ರೂಟ್ಸು ಪ್ಲಸ್ ಆರ್ ಮೈನಸ್, ಬಟ್ ತರಕಾರಿಗಳಂತೂ ಹೋಗಲೇಬೇಕು. ಸೊ ಅದನ್ನೆಲ್ಲ ಹಾಕಿಬಿಟ್ಟು
ಚೆನ್ನಾಗಿ ಫ್ರೈ ಮಾಡಬೇಕು. ನಾರ್ಮಲ್ ಬೇಸಿಕ್ ಪಲಾವ್ ಹೆಂಗೆ ಮಾಡ್ತಿರೋ ಅದೇ ರೀತಿಯೇ ಫಸ್ಟು ಸ್ವಲ್ಪ ಆಯಿಲ್ ಹಾಕಲಿ. ಎಷ್ಟು ಆಯಿಲ್ ಕಮ್ಮಿ ಯೂಸ್ ಮಾಡ್ತಿರೋ ಅಷ್ಟು ನಿಮಗೆ ಹೆಲ್ತ್ ಬೆನಿಫಿಟ್ಸ್ ಚೆನ್ನಾಗಿರುತ್ತೆ. ಆಯಿಲ್ ಹಾಕಿ ಸ್ಪೈಸಸ್ ಏನೇನು ಹಾಕ್ತೀವೋ ಅಷ್ಟೆಲ್ಲ ಹಾಕ್ಬಿಟ್ಟು ಒಂದೇ ಒಂದು ಈರುಳ್ಳಿ ಯೂಸ್ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಈರುಳ್ಳಿ ಪೇಸ್ಟಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ದೊಡ್ಡ ಟೊಮೊಟೊ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ತರಕಾರಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಸಿ ವಾಸನೆ ಹೋಗ್ಬೇಕು ಆ ತರಕಾರಿದು. ಆಮೇಲೆ ಈ ಒಂದು ಪೇಸ್ಟನ್ನು ನಾವು ಹಾಕಬೇಕು, ಮಿಕ್ಸಿ ಜಾರಲ್ಲಿ ಹಾಕಿರೋ ಪೇಸ್ಟು. ನಾನು ಕೊಕೊನಟ್ ಒಂದು 2 ಸ್ಪೂನ್ ಯೂಸ್ ಮಾಡ್ಕೊಂಡಿದ್ದೀನಿ. ಅದು ಪ್ಲಸ್ ಆರ್ ಮೈನಸ್ ಅಷ್ಟೇ, ಬೇಕಿದ್ದರೆ ನೀವು ಯೂಸ್ ಮಾಡ್ಕೋಬೋದು, ಇಲ್ಲ ಅಂದರೆ ಪರವಾಗಿಲ್ಲ. ಸೊ ಈರುಳ್ಳಿ ಹಾಕಬೇಕಾದ್ರೇ ಮೆಂತ್ಯ ಸೊಪ್ಪು ನಾವು ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಅದು ಆಯಿಲಲ್ಲಿ ಫ್ರೈ ಆಗಬೇಕು. ಕಹಿ ಎಲ್ಲ ಏನೂ ಬರೋಲ್ಲ, ಟೇಸ್ಟ್ ಚೆನ್ನಾಗೇ ಇರುತ್ತೆ. ಸೊ ತರಕಾರಿ ಎಲ್ಲ ಬೆಂದಮೇಲೆ ಅದು ಚೆನ್ನಾಗಿ ನಮಗೆ ಒಂದು ಸ್ಮೆಲ್ ಬರುತ್ತೆ, ತರಕಾರಿ ಇನ್ನೇನು ಫ್ರೈ ಆಗಿದೆ ಅಂತ. ಆ ಸ್ಮೆಲ್ ಆದಮೇಲೆ ನಾವು ನೀರನ್ನು ಹಾಕಬೇಕು. ಸೊ ಅದೆಲ್ಲ ಫ್ರೈ ಆಗಿರುತ್ತೆ. ಒಂದು 50 to 60% ತರಕಾರಿನೂ ಬೆಂದಿರುತ್ತೆ. ಇವಾಗ 1 ಗ್ಲಾಸ್ ನಾನು ಅಕ್ಕಿ ತೊಗೊಂಡಿದ್ದೀನಿ. ಈ ಗ್ಲಾಸಲ್ಲಿ 2 ಗ್ಲಾಸ್ ನೀರು. ತರಕಾರಿ ಬೇಯೋಕ್ಕೆ ಒಂದು 1/4 ಗ್ಲಾಸು ನೀರು ಹಾಕಿದ್ದೆ. ಅದು ಬೆಂದು ನಿಮಗೆ ಡ್ರೈ ಆಗುತ್ತೆ. ಆ ಟೈಮಲ್ಲಿ ನಾನು ನೀರು ಸೇರಿಸ್ಬಿಟ್ಟು ಅಕ್ಕಿ ಹಾಕ್ತಾಯಿದ್ದೀನಿ. ಅಕ್ಕಿ ಹಾಕಿಬಿಟ್ಟು ದಮ್ಮಿಗೆ ಹಾಕ್ಬಿಡ್ತೀನಿ. ಮೀಡಿಯಮ್ ಒಲೆಯಲ್ಲೇ ಒಂದು 15 ಮಿನಿಟ್ಸು, ಲೋ ಫ್ಲೇಮಲ್ಲಿ ಒಂದು 10 ಮಿನಿಟ್ಸು ದಮ್ ಹಾಕ್ಬಿಟ್ಟು ಆಮೇಲೆ ಆಫ್ ಮಾಡಿ ಒಂದು 10 ಮಿನಿಟ್ಸ್ ಆದಮೇಲೆ ಸರ್ವ್ ಮಾಡೋದಷ್ಟೇ. ಸೊ ಇವಾಗ ಇದಕ್ಕೊಂದು ಲೈಟಾಗಿ ಕುದಿ ಬರಬೇಕು. ಉಪ್ಪು ಮತ್ತು ಒಂದು ಹಾಫ್ ಲೆಮನ್ ಹಾಕ್ಕೊಳ್ಳಿ. ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಧನಿಯಾ ಪೌಡರು, ಸ್ವಲ್ಪ ಖಾರದ ಪೌಡ್ರು, ಬೇಕು ಅಂದರೆ ಬಿರಿಯಾನಿ ಪೌಡರ್ ಕೂಡ 1 ಸ್ಪೂನ್ ಅಂದರೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ಸೊ ಇಷ್ಟೆಲ್ಲ ಪ್ರೊಸೀಜರ್ ಆದಮೇಲೆ ಫೈನಲ್ಲು ರೆಸಿಪಿ ಈ ಥರ ಇರುತ್ತೆ ನಿಮಗೆ ಟೇಸ್ಟು. ಸೊ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಪ್ಲಸ್ ಉದುರಾಗಿ ಬರುತ್ತೆ. ಸೊ ನೈಟ್ ಡಿನ್ನರ್ ನಮ್ಮದು ಇದೆ. ಕುಕ್ಕುಂಬರು, ಎಗ್, ಪ್ರೋಟೀನ್ ಅಂತೂ ಆ್ಯಡ್ ಮಾಡಲೇಬೇಕು. 3 ಹೊತ್ತು ಪ್ರೋಟೀನ್ ಶೇಕ್ ಕುಡಿದ್ರೂ ಕೂಡ ಪರ್ ಡೇ 80 to 100 ಗ್ರಾಮ್ಸ್ ಪ್ರೋಟೀನ್ ನನಗೆ ಬೇಕು. ಹಾಗಾಗಿ ಆದಷ್ಟು ಎಗ್ಗನ್ನ ಕನ್ಸ್ಯೂಮ್ ಮಾಡ್ತೀನಿ ಮತ್ತು ಸೋಯಾನ ಕನ್ಸ್ಯೂಮ್ ಮಾಡ್ತೀವಿ. ಸೊ ನಮ್ಮದು ಡಿನ್ನರೆಲ್ಲ 6:57ಗೆ ಶುರುವಾಗುತ್ತೆ, 7:15ಗೆಲ್ಲ ಮುಗಿಯುತ್ತೆ. ಅದು ಮುಗಿಸ್ಬಿಟ್ಟು ನೈಟು ಒಂದು 20 ಮಿನಿಟ್ಸ್ ವಾಕಿಂಗ್ ಹೋಗ್ತೀವಿ. ಸೊ ಎವ್ರಿ ಡೇ ಮೇಂಟೆನೆನ್ಸ್ಗೆ ನೀವು ಖಂಡಿತವಾಗ್ಲೂ 2 ಟೈಮು ವಾಕಿಂಗ್ ಮಾಡಲೇಬೇಕು. 1 ಅವರ್. 1 ಅವರ್ನ ನೀವು ಸ್ಪ್ಲಿಟ್ ಕೂಡ ಮಾಡ್ಕೋಬೋದು. ನಿಮ್ಮ ಮೈಂಡ್ ಸೆಟ್ ಹೇಗಿರುತ್ತೋ ಹಾಗೆ. ಒಂದೇ ಸತಿ ಮಾಡೋಕ್ಕಾಗಲಿಲ್ಲ ಅಂದರೆ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಯಾವ ಟೈಮಿಗಾದರೂ ನೀವು ಮಾಡ್ಕೊಳ್ಳಿ. ಸೊ ನಮ್ಮದು ಊಟ ಆದಮೇಲೆ ಒಂದು 20 to 30 ಮಿನಿಟ್ಸ್ ಮತ್ತೊಂದು ಸತಿ ವಾಕಿಂಗ್ ಮಾಡ್ತೀವಿ. ಹಾಗೆ ಆ ಟೈಮಲ್ಲಿ ಲಿಯಾನು ಸ್ವಲ್ಪ ಚೆನ್ನಾಗಿ ಆಡೋಕ್ಕೆ ಬಿಡ್ತೀವಿ. ಆಟ ಆಡಿದ್ಮೇಲೆ ಮನೆಗೆ ಹೋಗಿಬಿಟ್ಟು ಫ್ರೆಶ್ ಆಗಿಬಿಟ್ಟು ಮಲಗೋದು. ಸೊ ನಮ್ಮ ಡೇ ಇವತ್ತು ಹೀಗೆ ಇತ್ತು. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಇದು ಫುಡ್ಡು ನಾನೇನು ಶೇರ್ ಮಾಡಿದ್ದೀನೋ ಅದು ವೆಯ್ಟ್ ಮ್ಯಾನೇಜ್ ಮಾಡೋದಕ್ಕೆ. ಸೊ ವೆಯ್ಟ್ ಲಾಸ್ದೆಲ್ಲ ತುಂಬ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಫ್ಯೂಚರಲ್ಲೂ ನಿಮಗೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್.